ವಿದ್ಯಾರ್ಥಿಗಳೇ, ಈಗ CISF ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಬೇಕಂತೇಳಿ ಈಗ ಆಲ್ರೆಡಿ ಫಿಸಿಕಲ್ ಮುಗಿಸ್ಕೊಂಡು ಬಂದಿದ್ದೀರಿ. ಅದೇ ರೀತಿಯಾಗಿ ಇನ್ನು ಟ್ರೇಡ್ ಎಕ್ಸಾಮಿನೇಷನ್ ಮತ್ತು ರಿಟರ್ನ್ ಎಕ್ಸಾಮಿನೇಷನ್ ಒಟ್ಟಿಗೆ ಪ್ರಿಪರೇಷನ್ ಏನಾದರೂ ನೀವು ಮಾಡಿದ್ರೆ 100% ನಿಮ್ಮ ಎಕ್ಸಾಮಿನೇಷನ್ ಕ್ರ್ಯಾಕ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಇನ್ನೊಂದು, ನಿಮಗೆ ಒಳ್ಳೆ ರೀತಿಯಾದಂತ ಒಂದು ಗೈಡೆನ್ಸ್ ಬಹಳ ಮುಖ್ಯ ಆಗ್ತದ. ಒಂದು ಟ್ರೇಡು ಅದರ ಜೊತೆಗೆ ರಿಟರ್ನ್ ಎಕ್ಸಾಮಿನೇಷನ್ ಎರಡು ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕಡಿಮೆ ಅವಧಿಯೊಳಗೆ ನಾವು ಮುಗಿಸ್ಕೋಬೇಕಾಗ್ತದ. ನಾವು ಯೂಟ್ಯೂಬ್ ಕ್ಲಾಸ್ ಅಷ್ಟೇ ನೋಡಿ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ವೆರಿ ಫನ್ನಿ ಅಂತಂದ್ರೆ ಬಹಳ ಮುಜುಗರ ಅನಿಸ್ತದ. ಯಾಕೆ ಗೊತ್ತಾ, ಎಲ್ಲನೂ ಕವರ್ ಆಗಿರೋದಿಲ್ಲ. ಹಾಗಾಗಿ ನೀವು ಏನ್ ಮಾಡ್ಬೇಕಾಗಿದೆ, ಜನರಲ್ ನಾಲೆಜ್ ಅಲ್ಲಿ ಕಂಪ್ಲೀಟ್ ಆದಂತ ಪ್ರಿಪರೇಷನ್ ಅನ್ನ ನಾವು ಮಾಡ್ಬೇಕಾಗ್ತದೆ. ಜನರಲ್ ನಾಲೆಜ್ ಅಲ್ಲಿ ಕಂಪ್ಲೀಟ್ ಆದಂತ ಪ್ರಿಪರೇಷನ್ ಮಾಡ್ಬೇಕಾಗ್ತದ. ಇದರಲ್ಲಿ ಅದೇ ರೀತಿ ಕರೆಂಟ್ ಅಫೇರ್ಸ್ ಕೂಡ ನಾವು ಒಂಚೂರು ನೋಡ್ಕೋಬೇಕಾಗ್ತದ. ಜನರಲ್ ನಾಲೆಜ್ ಅಂದ್ರೆ ನೀವು ಎಲ್ಲ ಹಿಸ್ಟ್ರಿ ಓದ್ತೀವಿ, ಜಿಯೋಗ್ರಫಿ ಓದ್ತೀವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀವಿ, ಎಲ್ಲ ಓದ್ತೀವಿ. ಬಟ್ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಎರಡೆರಡು ಕ್ವಶನ್ಸ್ ಬರ್ತಾ ಇದಾವೆ. ಯಾವ ಯಾವ ಟಾಪಿಕ್ ಮೇಲೆ ಬರ್ತಾ ಇದಾವೆ, ಹೇಗೆ ಬರ್ತಾ ಇದಾವೆ ಅನ್ನೋದನ್ನ ನಮ್ಮ ಶಿಕ್ಷಕರು ಬಹಳ ಸುಂದರವಾಗಿ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, CISF ಎಕ್ಸಾಮಿನೇಷನ್ ದಲ್ಲಿ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಎದ್ರ ಮೇಲೆ ಮಾಡ್ತಾ ಇದ್ದಾರೆ, ಆರ್ಟ್ ಅಂಡ್ ಕಲ್ಚರ್. ಆರ್ಟ್ ಅಂಡ್ ಕಲ್ಚರ್ ಅನ್ನ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು, ಹೇಗೆ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಜನರಲ್ ನಾಲೆಜ್ ಒಂದು ಕ್ಲಾಸ್ ಅಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ. ಮ್ಯಾಥಮೆಟಿಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಪೇಪರ್ ಗಳನ್ನ ಗಮನದಲ್ಲಿಟ್ಕೊಂಡು ಸ್ಮಾರ್ಟ್ ಅಪ್ರೋಚ್ ಹಚ್ಚಿ ಒಂದು ಕ್ವಶನ್ ಅನ್ನ ವಿದಿನ್ 30 ಸೆಕೆಂಡ್ ಒಳಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಹೇಗೆ ಅಷ್ಟಕ್ಕಷ್ಟು ಕ್ವಶನ್ಸ್ ಬಿಡಿಸ್ಕೊಂತ ಟೈಮ್ ವೇಸ್ಟ್ ಮಾಡಬೇಕು ಅಥವಾ ಒಂದಿಷ್ಟು ಕ್ವಶನ್ಸ್ ಗಳನ್ನ ಸ್ಕಿಪ್ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಅದ್ಭುತವಾದಂತ ಸ್ಟ್ರಾಟಜಿ ಮೂಲಕ, ಸ್ಮಾರ್ಟ್ ಅಪ್ರೋಚ್ ಮೂಲಕ, ಶಾರ್ಟ್ಕಟ್ ಮೂಲಕ, ಒನ್ ಲೈನ್ ಮೆಥಡ್ ಮೂಲಕ ನಮ್ಮ ಶಿಕ್ಷಕರು ನಿಮಗೆ ಪಾಠ ಬೋಧನೆ ಮಾಡ್ತಾರೆ. ಅದೇ ರೀತಿಯಾಗಿ ಅನಲೈಟಿಕಲ್ ಆಪ್ಟಿಟ್ಯೂಡ್ 20 ಕ್ವಶನ್ಸ್ 15 ಮಿನಿಟ್ಸ್ ಸಾಕ್ರಿ. 20 ಕ್ವಶನ್ಸ್ಗೆ 15 ಮಿನಿಟ್ಸ್ ಟೈಮ್ ಅಲ್ಲಿ 20ಗೆ 20 ಹೊಡೆಯುವಂತ ಒಂದು ವ್ಯವಸ್ಥೆ, ಒಂದು ಕ್ಲಾಸ್ ಅನ್ನ ನಮ್ಮ ಸಂಸ್ಥೆ ನಿಮ್ಗೆ ನೀಡ್ತದ. ಅದರ ಸದುಪಯೋಗ ಪಡಿಸ್ಕೊಡ್ರಿ. ಪ್ಯಾಟರ್ನ್ ಅಬ್ಸರ್ವ್ ಮಾಡೋದಂತೂ ಬಹಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದ್ ಕಡೆ ಕಲೆಕ್ಟ್ ಮಾಡಿಕೊಂಡು ಅದರ ಕಂಪೈಲೇಷನ್ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿರೋದ್ರಿಂದ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು CISF ಎಕ್ಸಾಮ್, ಟ್ರೇಡ್ಸ್ಮನ್ ಆಗಿರ್ಬೋದು, HCM ಆಗಿರ್ಬೋದು, ಹಲವಾರು ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಈಗ ಆಲ್ರೆಡಿ ಜಾಬ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಬಗ್ಗೆ, ಹಿಂದಿ ಲ್ಯಾಂಗ್ವೇಜ್ ಮಾಡಿದ್ರೆ ಸ್ಕೋರ್ ಆಗ್ತದ, ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾಡಿದ್ರೆ ಸ್ಕೋರ್ ಆಗ್ತದ ಅನ್ನುವಂಥದ್ದೊಂದು ಕನ್ಫ್ಯೂಸ್ ಇರ್ತದ. ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ತಗೊಂಡ್ರಿ ಅಂತಂದ್ರೆ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ಗೆ ಜಾಸ್ತಿ ಟೈಮ್ ಕೊಡಬೇಕು. ಅದ್ರ ಜೊತೆಗೆ ಹಿಂದಿ ಗ್ರಾಮರ್ಗೂ ಪ್ರಿಪರೇಷನ್ ಆಗ್ಲಿಕ್ಕೆ ಟೈಮ್ ಕೊಡಬೇಕು. ಅವುಗಳನ್ನು ಕೂಡ ಬಹಳ ಅದ್ಭುತವಾಗಿ ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಳ್ಳಾಗ್ತದೆ. ಹಿಂದಿ ಗ್ರಾಮರ್ ಅನ್ನು ಕೂಡ ಬಹಳ ಅದ್ಭುತವಾಗಿ ಪಾಠ ಬೋಧನೆ ಮಾಡಿ ಯಾವ ಒಂದು ಕ್ವಶನ್ಸ್ ಹೆಚ್ಚು, ಯಾವ ಒಂದು ಲೆಸನ್ಸ್ ಮೇಲೆ ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಮ್ಮ ಶಿಕ್ಷಕರು ಬಹಳ ಸುಂದರವಾಗಿ ಪಾಠ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಒಂದ್ಸರಿ ನೀವು ಏನಾದ್ರೂ CISF ಅಡ್ಮಿಷನ್ ತಗೊಂಡ್ರೆ ನೀವು SSGD ಕೊಡ್ಬೋದು, CISF ಮಾಡ್ಕೋಬಹುದು, ರೈಲ್ವೆ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೋಬಹುದು. ಒಂದ್ಸಲ ಅಡ್ಮಿಷನ್ ತಗೊಂಡ್ರೆ ಸಾಕ್ರಿ, ನಿಮ್ಮ ಲೈಫ್ ಟೈಮ್ ನಿಮಗೆ ಮೆಂಬರ್ಶಿಪ್ ಇರ್ತದ. ಒಂದು ನೌಕರಿ ಆಗುತ್ತಕ್ಕ ನಿಮಗೆ ಅದ್ಭುತವಾದಂತ ಗೈಡೆನ್ಸ್ ಅನ್ನ ನಮ್ಮ ಸಂಸ್ಥೆ ನೀಡ್ತೈತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಹೊಸ ಬ್ಯಾಚ್ಗಳಿಗಾಗಿ ಹಿಂದೆ ಸಂಪರ್ಕಿಸಿ ಗ್ಲೋಬಲ್ ಎಜುಕೇಶನ್ ಪನಟ್ಟಿ.